ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಕಮೆಂಟ್ಗಳು ಬರ್ತಾ ಇವೆ. ಕುಂದಾಪುರದಲ್ಲಿ ಏನಾಗಿದೆ, ಆರೋಪಿ ಪ್ರಕಾಶ್ ಬಂಧನವಾಗಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಚಾರಗಳೇನಿತ್ತು ಅದರ ಬಗ್ಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು. ಅದೇ ರೀತಿಯಾಗಿ ಇಲ್ಲೊಂದು ಅವಾಚ್ಯ ಕಾಮೆಂಟ್ ಬಂದಿದೆ. ಆ ವಿಚಾರವಾಗಿ ಕುಂದಾಪುರದಲ್ಲಿ ಆರೋಪಿ ಪ್ರಕಾಶ್ ಏನಿದ್ದಾರೆ ಆತನ ಬಂಧನವಾಗಿದೆ. ಒಂದು ಪ್ರತ್ಯೇಕವಾದಂತಹ ಸಂದರ್ಶನದ ಬಗ್ಗೆ ಧರ್ಮ ನಿಂದನೆಯ ಕಾಮೆಂಟ್ ಮಾಡಿದ್ದ. ಹೀಗಾಗಿ ಆರೋಪಿಯ ವಿರುದ್ಧ ಕುಂದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪೊಲೀಸ್ ಉಪವರಿಷ್ಠಾಧಿಕಾರಿ ಏನಿದ್ದಾರೆ ಕುಲಕರ್ಣಿ ಅವರು ಬಂಧಿಸಿದ್ದಾರೆ. ಅವರ ನಿರ್ದೇಶನದ ಮೇರೆಗೆ ಆರೋಪಿಯನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಕಾಮೆಂಟ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ವಿಡಿಯೋಗಳಿಗೆ ಮತ್ತು ಹೆಣ್ಮಕ್ಳು ಮಾಡುವಂಥ ವಿಡಿಯೋ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಯಾರಾದರೂ ಒಂದು ವಿಡಿಯೋಗಳನ್ನು ಮಾಡಿ ಹರಿಬಿಟ್ರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಕಾಮೆಂಟ್ ಹಾಕ್ತಾರೆ. ಒಬ್ಬರು ಪಾಸಿಟಿವ್, ಇನ್ನೊಬ್ಬರು ನೆಗೆಟಿವ್ ಆಗಿ, ಇನ್ನೊಂದು ಕೆಲವರು ಸಪೋರ್ಟಿವ್ ಆಗಿ ಆಗ್ತಾ ಇರ್ತಾರೆ. ನಾವು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಕೂಡ ಒಬ್ಬ ಆರೋಪಿ ಏನಿದ್ದಾನೆ ಆತ ಸ್ವಲ್ಪ ಕೆಟ್ಟದಾಗಿ ಕಾಮೆಂಟ್ ಮಾಡಿರ್ತಾನೆ. ಅದು ಕೂಡ ಯಾವುದಂದ್ರೆ ಧಾರ್ಮಿಕ ವಿಚಾರವಾಗಿ ಕುಂದಾಪುರದಲ್ಲಿ ಆಗಿರುವಂಥದ್ದು. ಅದೇ ಕುಂದಾಪುರದ ಆರೋಪಿ ಪ್ರಕಾಶ್ ಏನಿದೆ ಆತನ ಬಂಧಿಸಿದ್ದಾರೆ ಈಗಾಗಲೇ ಪೊಲೀಸರು. ಒಂದು ಪ್ರತ್ಯೇಕವಾದ ಅಂದರೆ ಒಂದು ಯಾವುದೋ ಒಂದು ಸಂದರ್ಶನ ಇರುತ್ತೆ, ಒಂದು ಇಂಟರ್ವ್ಯೂ ಇರುತ್ತೆ, ಅದನ್ನು ನೋಡಿರ್ತಾರೆ. ಅದರ ಬಗ್ಗೆ ಧರ್ಮ ನಿಂದನೆಯ ಕಾಮೆಂಟ್ ಹಾಕಿರ್ತಾರೆ. ಯಾವುದೋ ಒಂದು ಧರ್ಮದ ಬಗ್ಗೆ ಮಾತನಾಡಿರ್ತಾರೆ. ಆ ಧರ್ಮಕ್ಕೆ ಅದು ಧಕ್ಕೆ ಆಗಿರುತ್ತೆ, ನೋವಾಗಿರುತ್ತೆ ಆ ಧರ್ಮದವರಿಗೆ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ. ಕೊಟ್ಟಾಗ ಅದರ ಮೇಲೆ ಕೇಸ್ ಆಗುತ್ತೆ. ಆ ಕೇಸ್ ಏನು ದಾಖಲಾಗಿತ್ತಲ್ಲ ಅದರ ಆಧಾರದ ಮೇರೆಗೆ ಹೋಗಿ ಇದನ್ನು ಬಂಧಿಸಿದ್ದಾರೆ. ನೀವು ಫೋಟೋದಲ್ಲಿ ನೋಡ್ತಾ ಇದ್ದಾರೆ ಆತೆ ಆರೋಪಿ. ಪೊಲೀಸು ಉಪಾಧೀಕ್ಷಕರೇನಿದ್ದಾರೆ, ಉಪಾಧೀಕ್ಷಕ ಕುಲಕರ್ಣಿಯವರು, ಅವರ ಮಾರ್ಗದರ್ಶನದಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಆರೋಪಿಯ ವಿಚಾರಣೆ ನಡೀತಾ ಇದೆ. ಅಷ್ಟೇ ಅಲ್ಲ, ನ್ಯಾಯಾಲಯಕ್ಕೂ ಕೂಡ ಇದನ್ನು ಹಾಜರುಪಡಿಸಿದ್ದಾರೆ. ಅಲ್ಲಿ ವಿಚಾರಣೆ ನಡೀತಾ ಇದೆ. ನೋಡಿ, ಯಾವುದೇ ಒಂದು ಧರ್ಮದ ಬಗ್ಗೆ ಆಗಲಿ, ಯಾರ ಬಗ್ಗೆ ಆಗಲಿ ನಮಗೆ ಕಾಮೆಂಟ್ ಮಾಡುವಂತಹ ಅಧಿಕಾರ ಇರೋದಿಲ್ಲ. ಅದು ಕೆಟ್ಟದಾಗಿ ಇಲ್ಲ. ವಾಕ್ ಸ್ವಾತಂತ್ರ್ಯ ಇದೆ, ನಾವು ಏನು ಬೇಕಾದರೂ ಮಾತನಾಡ್ತೀವಿ ಅಂತ ಅನ್ನೋದಾದರೆ, ಬೇರೆಯವರಿಗೆ ನೋವಾಗುವಂತಹ ರೀತಿಯಲ್ಲಿ, ಬೇರೆ ಧರ್ಮಕ್ಕೆ, ಬೇರೆ ಸಮುದಾಯಕ್ಕೆ ನೋವಾಗುವಂತಹ, ಅವಮಾನ ಆಗುವಂತಹ ರೀತಿಯಲ್ಲಿ ಯಾರೇ ನಡೆದುಕೊಂಡ್ರೂ ಕೂಡ ಕಾನೂನಿನಲ್ಲಿ ಅದಕ್ಕೆ ಆದಂತಹ ಕೆಲವೊಂದು ಶಿಕ್ಷೆಗಳಿದೆ, ದಂಡಗಳನ್ನು ಹಾಕ್ತಾರೆ. ಅದನ್ನು ನಾವು ಪಾಲಿಸಬೇಕಾಗತ್ತೆ. ನಿಮಗಿಷ್ಟ ಇಲ್ಲ ಅಂದರೆ ಅದನ್ನು ನೋಡೋದು ಬಿಡಬೇಕು, ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕು. ನಿಮ್ಮ ಪಾಡಿಗೆ ನೀವಿದ್ರೆ ಏನು ಕೂಡ ಬರೋದಿಲ್ಲ. ಆದರೆ ನಿಮಗೆ ಸಂಬಂಧ ಇಲ್ಲದಿರೋ ವಿಚಾರ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗಿಲ್ಲ ಅಂದ ಕಾರಣಕ್ಕೆ ಬೇರೆ ರೀತಿಯಾಗಿ ಕಾಮೆಂಟ್ ಮಾಡೋದು, ಧರ್ಮ ನಿಂದನೆಯನ್ನು ಮಾಡೋದು, ಇದು ಯಾರೂ ಕೂಡ ಒಪ್ಪೋದಿಲ್ಲ. ಅವ್ರ ಧರ್ಮದವರು ಅದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಇದನ್ನು ಅರೆಸ್ಟ್ ಮಾಡಿ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.